ಗಣಪತಿ ಶಾರದಾ ಗುರುಭ್ಯೋ ನಮಃ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶ್ರೋತೃಗಳಿಗೆ ಶ್ರೀಮದ್ ದೇವಿ ಭಾಗವತದಲ್ಲಿ ತುಳಸಿ ಪೂಜೆ, ಧ್ಯಾನ, ನಾಮಾಷ್ಟಕ ಹಾಗೂ ತುಳಸಿ ಸ್ತೋತ್ರ ಇವುಗಳ ವರ್ಣನೆ ಎಂಬ ಕಥಾಭಾಗಕ್ಕೆ ಸ್ವಾಗತ. ನಾರದನು ಕೇಳುತ್ತಾನೆ, ಪ್ರಭು, ಭಗವಾನ್ ನಾರಾಯಣನು ತುಳಸಿಯನ್ನು ತನ್ನ ಪ್ರಿಯೆಯನ್ನಾಗಿಸಿಕೊಂಡು ಪೂಜಿಸಿದಾಗ ಯಾವ ವಿಧಿಯಿಂದ ಆಕೆಯನ್ನು ಪೂಜಿಸಿದನು, ಹೇಗೆ ಸ್ತುತಿಸಿದನು? ಈ ಪ್ರಸಂಗವನ್ನು ತಿಳಿಸುವ ಕೃಪೆ ಮಾಡು. ಭಗವಂತ, ಮೊಟ್ಟ ಮೊದಲಿಗೆ ದೇವಿಯ ಪೂಜೆಯನ್ನು ಯಾರು ಮಾಡಿದರು ಮತ್ತು ಯಾರು ಸ್ತುತಿಸಿದರು, ಅಥವಾ ಯಾವ ಪ್ರಕಾರ ಈ ದೇವಿಯು ಪೂಜಿತಳಾದಳು, ಇದೆಲ್ಲವನ್ನು ನಿನ್ನಿಂದ ಕೇಳಬೇಕೆಂದು ಬಯಸುವೆನು. ಸೂತ ಪುರಾಣಿಕರು ಹೇಳುತ್ತಾರೆ, ಮುನಿಗಳಿರ, ನಾರದನ ಮಾತನ್ನು ಕೇಳಿ ಭಗವಾನ್ ನಾರಾಯಣನ ಮುಖವು ಪ್ರಸನ್ನತೆಯಿಂದ ಅರಳಿತು. ಅವನು ಪಾಪಗಳನ್ನು ಧ್ವಂಸ ಮಾಡುವ ಪರಮ ಪುಣ್ಯಮಯ ಕಥೆಯನ್ನು ಹೇಳತೊಡಗಿದನು. ಭಗವಾನ್ ನಾರಾಯಣನು ಹೇಳಿದನು, ಮುನಿಯೇ, ಭಗವಾನ್ ಶ್ರೀಹರಿಯು ತುಳಸಿಯನ್ನು ಸಮ್ಮಾನಿಸಿ ಲಕ್ಷ್ಮಿ ತುಳಸಿಯೊಂದಿಗೆ ಆನಂದವಾಗಿ ಇರುತ್ತಿದ್ದನು. ಅವನು ತುಳಸಿಗೂ ಗೌರವವನ್ನು ಕೊಟ್ಟು ಆಕೆಯನ್ನು ಲಕ್ಷ್ಮಿಯಂತೆಯೇ ಸೌಭಾಗ್ಯವತಿಯನ್ನಾಗಿಸಿದನು. ಲಕ್ಷ್ಮಿ ಮತ್ತು ಗಂಗೆ ಇವರು ತುಳಸಿಯ ನವಸಂಗಮ ಹಾಗೂ ಸೌಭಾಗ್ಯ ಗೌರವಗಳನ್ನು ಸಹಿಸುತ್ತಿದ್ದರು. ಆದರೆ ಸರಸ್ವತಿಗೆ ಕ್ಷೋಭೆ ಉಂಟಾಗಿ ಈ ಪ್ರಸಂಗವು ಅಪ್ರಿಯವಾಯಿತು. ಸರಸ್ವತಿಯಿಂದ ಅಪಮಾನಿತಳಾದ ತುಳಸಿಯು ಅಂತರ್ಧಾನಳಾದಳು. ತುಳಸಿ ದೇವಿಗೆ ಸಂಪೂರ್ಣ ಯೋಗಸಿದ್ಧಿ ಪ್ರಾಪ್ತವಾಗಿತ್ತು. ಜ್ಞಾನಿಗಳ ಸಿದ್ಧಿ ಸ್ವರೂಪ ಆ ದೇವಿಯು ಶ್ರೀಹರಿಯ ಕಣ್ಣುಗಳಲ್ಲಿ ಅಡಗಿಕೊಂಡಳು. ಭಗವಂತನು ಆಕೆಯು ಕಾಣದಿದ್ದಾಗ ಸರಸ್ವತಿಯನ್ನು ಸಮಜಾಯಿಸಿ ಆಕೆಯಿಂದ ಅಪ್ಪಣೆ ಪಡೆದು ಅವನು ತುಳಸಿ ವನಕ್ಕೆ ಹೊರಟು ಹೋದನು. ಲಕ್ಷ್ಮೀ ಬೀಜ ಅಂದರೆ ಶ್ರೀಂ, ಮಾಯಾ ಬೀಜ ಅಂದರೆ ಹ್ರೀಂ, ಕಾಮ ಬೀಜ ಅಂದರೆ ಕ್ಲೀಂ, ವಾಣಿ ಬೀಜ ಅಂದರೆ ಐಂ, ಈ ಬೀಜಗಳನ್ನು ಮೊದಲಿಗೆ ಉಚ್ಚರಿಸಿ ವೃಂದಾವನಿ ಈ ಶಬ್ದದ ಕೊನೆಯಲ್ಲಿ ಅಂಗ್ ವಿಭಕ್ತಿ ಜೋಡಿಸಿ ಕೊನೆಗೆ ವಹ್ನಿಜಾಯ ಅಂದರೆ ಸ್ವಾಹ ಇದನ್ನು ಪ್ರಯೋಗಿಸಿ, ಅರ್ಥಾತ್ ಶ್ರೀಂ ಹ್ರೀಂ ಕ್ಲೀಂ ಐಂ ವೃಂದಾವನ್ಯೈ ಸ್ವಾಹ ಎಂಬ ದಶಾಕ್ಷರ ಮಂತ್ರವನ್ನು ಉಚ್ಚರಿಸಿದನು. ನಾರದನೇ, ಈ ಮಂತ್ರರಾಜವು ಕಲ್ಪತರುವಾಗಿದೆ. ಈ ಮಂತ್ರವನ್ನು ಉಚ್ಚರಿಸಿ ವಿಧಿವತ್ತಾಗಿ ತುಳಸಿಯ ಪೂಜೆ ಮಾಡುವವನಿಗೆ ನಿಶ್ಚಯವಾಗಿ ಎಲ್ಲ ಸಿದ್ಧಿಗಳು ಪ್ರಾಪ್ತವಾಗುತ್ತವೆ. ತುಪ್ಪದ ದೀಪ, ಧೂಪ, ಸಿಂಧೂರ, ಚಂದನ, ನೈವೇದ್ಯ, ಪುಷ್ಪಾದಿ ಉಪಚಾರಗಳಿಂದ ಮತ್ತು ಸ್ತೋತ್ರದಿಂದ ಭಗವಂತನ ಮೂಲಕ ಪೂಜಿತಳಾಗಿ ಭಗವಾನ್ ಶ್ರೀಹರಿಯ ಚರಣ ಕಮಲಗಳಲ್ಲಿ ಶರಣಾದಳು. ಆ ಭಗವಂತನು ಆಕೆಗೆ, ದೇವಿ, ನೀನು ಸರ್ವ ಪೂಜ್ಯಳಾಗು. ಸುಂದರ ರೂಪವುಳ್ಳ ದೇವಿಯಾದ ನಿನ್ನನ್ನು ನಾನು ನನ್ನ ಮಸ್ತಕದಲ್ಲಿ ಹಾಗೂ ವಕ್ಷಸ್ಥಳದಲ್ಲಿ ಧರಿಸುವೆನು. ಇಷ್ಟೇ ಅಲ್ಲ, ಸಮಸ್ತ ದೇವತೆಗಳು ನಿನ್ನನ್ನು ಮಸ್ತಕದಲ್ಲಿ ಧರಿಸಿಕೊಳ್ಳುವರು ಎಂಬ ವರವನ್ನು ಕೊಟ್ಟು ಭಗವಾನ್ ಶ್ರೀಹರಿಯು ತನ್ನ ಸ್ಥಾನಕ್ಕೆ ತೆರಳಿದನು. ಭಗವಾನ್ ನಾರಾಯಣನು ಹೇಳುತ್ತಾನೆ, ಮುನಿಯೇ, ತುಳಸಿಯು ಅಂತರ್ಧಾನಳಾದಾಗ ಭಗವಾನ್ ಶ್ರೀಹರಿಯು ವಿರಹಾತುರನಾಗಿ ವೃಂದಾವನಕ್ಕೆ ಹೋದನು ಮತ್ತು ಅಲ್ಲಿ ಅವನು ತುಳಸಿಯನ್ನು ಇಂತು ಸ್ತುತಿಸಿದನು. ಶ್ರೀ ಭಗವಂತನು ಹೇಳುತ್ತಾನೆ, ವೃಂದಾರೂಪ ಮತ್ತು ವೃಕ್ಷ ಒಟ್ಟಿಗೆ ಇದ್ದಾಗ ಆಕೆಯನ್ನು ಪಂಡಿತರು ವೃಂದ ಎಂದು ಹೇಳುತ್ತಾರೆ. ಹೀಗೆ ವೃಂದ ಹೆಸರಿನಿಂದ ಪ್ರಸಿದ್ಧಳಾದ ನನ್ನ ಪ್ರಿಯೆ ತುಳಸಿಯನ್ನು ನಾನು ಉಪಾಸಿಸುತ್ತೇನೆ. ಪ್ರಾಚೀನ ಕಾಲದಲ್ಲಿ ವೃಂದಾವನದಲ್ಲಿ ಪ್ರಕಟಳಾದ್ದರಿಂದ ಆಕೆಯನ್ನು ವೃಂದಾವನಿ ಎಂದು ಹೇಳುತ್ತಾರೆ. ಅಂತಹ ಸೌಭಾಗ್ಯವತಿ ದೇವಿಯನ್ನು ನಾನು ಉಪಾಸನೆ ಮಾಡುತ್ತೇನೆ. ಅಸಂಖ್ಯ ವೃಕ್ಷಗಳಲ್ಲಿ ನಿರಂತರವಾಗಿ ಪೂಜಿಸಲ್ಪಡುವುದರಿಂದ ಆಕೆಯ ಹೆಸರು ವಿಶ್ವಪೂಜಿತ ಎಂದಾಗಿದೆ. ಅಂತಹ ದೇವಿಯನ್ನು ನಾನು ಉಪಾಸಿಸುತ್ತೇನೆ. ದೇವಿ, ನೀನು ಅನಂತ ವಿಶ್ವಗಳನ್ನು ಪವಿತ್ರಗೊಳಿಸಿರುವೆ. ಇಂತಹ ವಿಶ್ವಪಾವನಿ ದೇವಿಯಾದ ನಿನ್ನನ್ನು ನಾನು ವಿರಹಾತುರನಾಗಿ ಉಪಾಸನೆ ಮಾಡುತ್ತೇನೆ. ನೀನಿಲ್ಲದೆ ಬೇಕಾದಷ್ಟು ಪುಷ್ಪಗಳನ್ನು ಅರ್ಪಿಸಿದರೂ ದೇವತೆಗಳು ಪ್ರಸನ್ನರಾಗುವುದಿಲ್ಲ. ಇಂತಹ ಪುಷ್ಪಸಾರ ಶುದ್ಧ ಸ್ವರೂಪಿಣಿ ತುಳಸಿ ದೇವಿಯನ್ನು ಶೋಕದಿಂದ ಗಾಬರಿಗೊಂಡು ನಾನು ದರ್ಶನ ಮಾಡಲು ಬಯಸುತ್ತಿರುವೆನು. ಜಗತ್ತಿನಲ್ಲಿ ಆಕೆಯ ಪ್ರಾಪ್ತಿಯಿಂದ ಭಕ್ತರು ಪರಮಾನಂದಿತರಾಗುತ್ತಾರೆ. ಆದ್ದರಿಂದ ನಂದಿನಿ ಎಂಬ ಹೆಸರಿನಿಂದ ಪ್ರಸಿದ್ಧಳಾದ ಭಗವತಿ ತುಳಸಿಯು ಈಗ ನನ್ನ ಮೇಲೆ ಪ್ರಸನ್ನವಾಗಲಿ. ಅಖಿಲ ವಿಶ್ವದಲ್ಲಿ ಆ ದೇವಿಯ ತುಲನೆ ಮಾಡಲಾಗುವುದಿಲ್ಲ. ಆದ್ದರಿಂದ
ತುಳಸಿ ಹೆಸರಿನಿಂದ ಕರೆಯಲ್ಪಡುವ ಆ ನನ್ನ ಪ್ರಿಯೆಯನ್ನು ಶರಣಾಗುತ್ತೇನೆ. ಭಗವಾನ್ ಶ್ರೀಕೃಷ್ಣನ ಜೀವಸ್ವರೂಪ ಆ ಸಾಧ್ವಿ ತುಳಸಿಯು ನಿರಂತರ ಪ್ರೇಮವನ್ನು ಕರುಣಿಸುವವಳಾದ್ದರಿಂದ ಕೃಷ್ಣ ಜೀವನಿ ಎಂಬ ಹೆಸರಿನಿಂದ ವಿಖ್ಯಾತಳಾಗಿರುವಳು. ಆ ತುಳಸಿ ದೇವಿಯು ನನ್ನ ಜೀವನವನ್ನು ರಕ್ಷಿಸಲಿ. ಈ ಪ್ರಕಾರ ಸ್ತುತಿಸಿ ಲಕ್ಷ್ಮೀಕಾಂತ ಭಗವಾನ್ ಶ್ರೀಹರಿಯು ಅಲ್ಲಿ ವಿರಾಜಿಸಿದನು. ಅಷ್ಟರಲ್ಲಿ ಅವನ ಮುಂದೆ ಸಾಕ್ಷಾತ್ ತುಳಸಿಯು ಪ್ರಕಟಳಾದಳು. ಆ ಸಾಧ್ವಿಯು ಕೂಡಲೇ ಅವನ ಚರಣಗಳಲ್ಲಿ ಮಸ್ತಕವನ್ನಿಟ್ಟಳು. ಅಪಮಾನದಿಂದಾಗಿ ಆ ಮಾನಿನಿಯ ಕಣ್ಣುಗಳಿಂದ ನೀರು ಸುರಿಯುತ್ತಿತ್ತು. ಏಕೆಂದರೆ ಮೊದಲು ಆಕೆಗೆ ದೊಡ್ಡ ಸಮ್ಮಾನ ದೊರಕಿತ್ತು. ಇಂತಹ ತುಳಸಿಯನ್ನು ನೋಡಿ ಭಗವಾನ್ ಶ್ರೀಹರಿಯು ಕೂಡಲೇ ಅಪ್ಪಿಕೊಂಡನು. ಜೊತೆಗೆ ಸರಸ್ವತಿಯ ಅಪ್ಪಣೆ ಪಡೆದು ಆಕೆಯನ್ನು ತನ್ನೊಂದಿಗೆ ಕರೆದುಕೊಂಡು ಹೋದನು. ಪ್ರಯತ್ನಪೂರ್ವಕ ಸರಸ್ವತಿಯೊಂದಿಗೆ ತುಳಸಿಯ ಪ್ರೇಮವನ್ನು ಸ್ಥಾಪಿಸಿದನು. ಜೊತೆಗೆ ಭಗವಂತನು ತುಳಸಿಗೆ, ದೇವಿ, ನೀನು ಸರ್ವಪೂಜ್ಯಳಾಗಿ ಶಿರೋಧಾರ್ಯಳಾಗುವೆ, ಎಲ್ಲ ಜನರು ನಿನ್ನನ್ನು ಆದರಿಸಿ ಸಮ್ಮಾನಿಸುವರು ಎಂಬ ವರವನ್ನು ದಯಪಾಲಿಸಿದನು. ಭಗವಾನ್ ವಿಷ್ಣು ಹೀಗೆ ಹೇಳಿದಾಗ ಆ ದೇವಿಯು ಪರಮ ಸಂತುಷ್ಟಳಾದಳು. ಸರಸ್ವತಿಯು ಆಕೆಯನ್ನು ಸೆಳೆದುಕೊಂಡು ತನ್ನ ಬಳಿಯಲ್ಲಿ ಕುಳ್ಳಿರಿಸಿಕೊಂಡಳು. ನಾರದನೇ, ಆಗ ಲಕ್ಷ್ಮಿ ಮತ್ತು ಗಂಗೆಯರ ಮುಖದಲ್ಲಿ ನಗು ಆವರಿಸಿತು. ಆ ದೇವಿಯರು ವಿನಯದಿಂದ ಸಾಧ್ವಿ ತುಳಸಿಯ ಕೈಯನ್ನು ಹಿಡಿದು ಆಕೆಯನ್ನು ಭವನದೊಳಗೆ ಪ್ರವೇಶ ಮಾಡಿಸಿದರು. ವೃಂದಾವನಿ, ವಿಶ್ವಪೂಜಿತ, ವಿಶ್ವಪಾವನಿ, ಪುಷ್ಪಸಾರ, ನಂದಿನಿ, ತುಳಸಿ ಮತ್ತು ಕೃಷ್ಣ ಜೀವನಿ ಇವು ತುಳಸಿ ದೇವಿಯ 8 ನಾಮಗಳು. ಈ ಸಾರ್ಥಕ ನಾಮಾವಳಿಯು ಸ್ತೋತ್ರ ರೂಪದಿಂದಾಗಿದೆ. ತುಳಸಿಯ ಪೂಜೆ ಮಾಡಿ ಈ ನಾಮಾಷ್ಟಕವನ್ನು ಪಠಿಸುವವನಿಗೆ ಅಶ್ವಮೇಧ ಯಜ್ಞದ ಫಲವು ದೊರೆಯುತ್ತದೆ. ಕಾರ್ತೀಕ ಪೌರ್ಣಮಿಗೆ ತುಳಸಿ ದೇವಿಯ ಮಂಗಲಮಯ ಪ್ರಾಕಟ್ಯವಾಯಿತು. ಹಾಗೂ ಮೊಟ್ಟ ಮೊದಲಿಗೆ ಭಗವಾನ್ ಶ್ರೀಹರಿಯು ಆಕೆಯ ಪೂಜೆಯನ್ನು ನೆರವೇರಿಸಿದನು. ಈ ಕಾರ್ತೀಕ ಪೌರ್ಣಮಿಯ ದಿನ ವಿಶ್ವಪಾವನಿ ತುಳಸಿಯನ್ನು ಭಕ್ತಿಯಿಂದ ಪೂಜಿಸುವ ಕ್ರಮ ಅಂದಿನಿಂದ ಪ್ರಾರಂಭವಾಯಿತು. ಹೀಗೆ ಪೂಜಿಸಿದ ವ್ಯಕ್ತಿಯು ಸಮಸ್ತ ಪಾಪಗಳಿಂದ ಮುಕ್ತನಾಗಿ ಭಗವಾನ್ ವಿಷ್ಣುವಿನ ಲೋಕಕ್ಕೆ ತೆರಳುವನು. ಕಾರ್ತೀಕ ಮಾಸದಲ್ಲಿ ಭಗವಾನ್ ವಿಷ್ಣುವಿಗೆ ತುಳಸಿ ಪತ್ರವನ್ನು ಅರ್ಪಿಸುವವನು 10,000 ಗೋದಾನದ ಫಲವನ್ನು ನಿಶ್ಚಿತವಾಗಿ ಪಡೆಯುವನು. ಈ ತುಳಸಿ ನಾಮಾಷ್ಟಕದ ಶ್ರವಣ ಮಾತ್ರದಿಂದ ಸಂತಾನಹೀನನು ಪುತ್ರವಂತನಾಗುವನು. ಪತ್ನಿ ಇಲ್ಲದವನಿಗೆ ಪತ್ನಿಯು ದೊರೆಯುವಳು. ಬಂಧುಹೀನನಾದ ವ್ಯಕ್ತಿಯು ಬಹಳಷ್ಟು ಬಂಧುಗಳನ್ನು ಪಡೆದುಕೊಳ್ಳುವನು. ಇದರ ಶ್ರವಣದಿಂದ ರೋಗಿಯು ರೋಗಮುಕ್ತನಾಗುವನು. ಬಂಧನದಲ್ಲಿದ್ದವನು ಬಂಧನ ಮುಕ್ತನಾಗುವನು. ಭಯಗೊಂಡವನು ನಿರ್ಭಯನಾಗುವನು. ಹಾಗೂ ಪಾಪಿಯು ಪಾಪಗಳಿಂದ ಮುಕ್ತನಾಗುವನು. ನಾರದನೇ, ಹೀಗೆ ತುಳಸಿ ಸ್ತೋತ್ರವನ್ನು ತಿಳಿಸಿಯಾಯಿತು. ಈಗ ಧ್ಯಾನ ಮತ್ತು ಪೂಜಾ ವಿಧಿಯನ್ನು ಕೇಳು. ನೀನಾದರೂ ಈ ಧ್ಯಾನವನ್ನು ತಿಳಿದೇ ಇರುವೆ. ವೇದದ ಕಣ್ವ ಶಾಖೆಯಲ್ಲಿ ಇದನ್ನು ಪ್ರತಿಪಾದಿಸಲಾಗಿದೆ. ಧ್ಯಾನದಲ್ಲಿ ಸಮಸ್ತ ಪಾಪಗಳನ್ನು ನಾಶ ಮಾಡುವ ಅಮೋಘ ಶಕ್ತಿಯಿದೆ. ಧ್ಯಾನ ಮಾಡಿದ ಬಳಿಕ ಆವಾಹನೆ ಮಾಡದೆ ಭಕ್ತಿಯಿಂದ ತುಳಸಿ ಗಿಡದಲ್ಲಿ ಷೋಡಶೋಪಚಾರಗಳಿಂದ ಈ ದೇವಿಯನ್ನು ಪೂಜಿಸಬೇಕು. ಪರಮ ಸಾಧ್ವಿ ತುಳಸಿಯು ವೃಕ್ಷ ಪುಷ್ಪಗಳಲ್ಲಿ ಸಾರವಾಗಿದ್ದಾಳೆ. ಈಕೆಯ ಸಂಪೂರ್ಣ ಮನೋಹರ ಅಂಗವು ಪವಿತ್ರವಾಗಿದೆ. ಮಾಡಿರುವ ಪಾಪಗಳನ್ನು ಭಸ್ಮವಾಗಿಸಲು ಈಕೆಯು ಉರಿಯುವ ಅಗ್ನಿ ಜ್ವಾಲೆಗಳಂತೆ ಇರುವಳು. ಯಾವ ಪುಷ್ಪವು ಈಕೆಯ ತುಲನೆಯಾಗಲಾರದು. ವೇದಗಳಲ್ಲಿ ಈಕೆಯ ಮಹಿಮೆ ವರ್ಣಿತವಾಗಿದೆ. ಎಲ್ಲ ಅವಸ್ಥೆಗಳಲ್ಲಿಯೂ ಇವಳು ಪವಿತ್ರಮಯಿಯಾಗಿರುವಳು. ತುಳಸಿ ಎಂಬ ಹೆಸರಿನಿಂದ ಪ್ರಸಿದ್ಧಳಾದ ಈಕೆಯನ್ನು ಭಗವಂತನು ಮಸ್ತಕದಲ್ಲಿ ಧರಿಸಿಕೊಳ್ಳುವನು. ಈಕೆಯನ್ನು ಪಡೆಯಲು ಎಲ್ಲರಿಗೂ ಇಚ್ಛೆ ಇರುತ್ತದೆ. ವಿಶ್ವವನ್ನು ಪವಿತ್ರಗೊಳಿಸುವ ಈ ದೇವಿಯು ನಿತ್ಯ ಮುಕ್ತಳಾಗಿರುವಳು. ಮುಕ್ತಿ ಮತ್ತು ಶ್ರೀಹರಿಯ ಭಕ್ತಿಯನ್ನು ಕರುಣಿಸುವುದು ಈಕೆಯ ಸಹಜ ಗುಣವಾಗಿದೆ. ಇಂತಹ ತುಳಸಿಯನ್ನು ನಾನು ಉಪಾಸಿಸುತ್ತೇನೆ. ವಿದ್ವಾಂಸರಾದವರು ಹೀಗೆ ಧ್ಯಾನ, ಪೂಜೆ, ಸ್ತೋತ್ರ ಮಾಡಿ ತುಳಸಿ ದೇವಿಯನ್ನು ವಂದಿಸಬೇಕು. ನಾರದನೇ, ತುಳಸಿಯ ಉಪಾಖ್ಯಾನವನ್ನು ಹೇಳಿಯಾಯಿತು. ಮತ್ತೆ ಏನನ್ನು ಕೇಳಲಿಚ್ಛಿಸುವೆ? ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.